ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ನನ್ನ ಹೆಸರು ಪೂರ್ವಿಕಾ ಎಂಜಿ. ನಾನು ಶ್ರೀಮಂತ ವಿದ್ಯಾನಿಕೇತನ ಶಾಲೆಯಲ್ಲಿ 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ವೇದಿಕೆಯ ಮೇಲೆ ಉಪಸ್ಥಿತರಿರುವ ಎಲ್ಲ ಗೌರವಾನ್ವಿತ ಗಣ್ಯಾತಿ ಗಣ್ಯರಿಗೂ ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಗುರು ವೃಂದದವರಿಗೂ ಹಾಗೂ ಕುಣಿಗಲ್ನ ಎಲ್ಲ ನಾಗರಿಕ ಬಂಧುಗಳಿಗೂ 516ನೇ ಕೆಂಪೇಗೌಡರ ಜಯಂತಿಯ ಶುಭಾಶಯಗಳು. ಕೆಂಪೇಗೌಡರ ಜಯಂತಿ ಕರ್ನಾಟಕದಲ್ಲಿ ಮಹತ್ವದ ವಾರ್ಷಿಕ ಆಚರಣೆಯಾಗಿದ್ದು, ಬೆಂಗಳೂರಿನ ಸ್ಥಾಪಕರಾದ ನಾಡಪ್ರಭು ಹಿರಿಯ ಕೆಂಪೇಗೌಡರ ಸ್ಮರಣೆಗೆ ಸಮರ್ಪಿಸಲಾಗುತ್ತದೆ. ಈ ದಿನ ಅವರ ಪರಂಪರೆ, ಕೊಡುಗೆಗಳು ಮತ್ತು ದೂರದೃಷ್ಟಿಯ ನಾಯಕತ್ವವನ್ನು ಗೌರವಿಸುತ್ತದೆ. ವಿಶೇಷವಾಗಿ ಬೆಂಗಳೂರು ಮತ್ತು ಕರ್ನಾಟಕದ ಇತರ ಭಾಗಗಳಲ್ಲಿ ಕೆಂಪೇಗೌಡರ ಜಯಂತಿಯನ್ನು ಅತಿ ಉತ್ಸಾಹದಿಂದ ಆಚರಿಸಲಾಗುತ್ತದೆ. ಈ ಒಂದು ಶುಭ ಸಂದರ್ಭದಲ್ಲಿ ಕೆಂಪೇಗೌಡರ ಬಗ್ಗೆ ಮಾತನಾಡಲು ಬಯಸುತ್ತೇನೆ. ಕೆಂಪೇಗೌಡರು ಕೇವಲ ದೊರೆಯಲ್ಲ, ಕನಸುಗಳ ವಾಸ್ತುಶಿಲ್ಪಿ, ಸಮುದಾಯಗಳ ನಾಯಕ, ಪ್ರಗತಿಯ ಮುನ್ನುಡಿ. ಬೆಂಗಳೂರು ಯೋಜನೆಗೆ ಮತ್ತು ಅಭಿವೃದ್ಧಿಯಲ್ಲಿ ಅವರ ದೂರದೃಷ್ಟಿಯು ಭಾರತದ ಅತ್ಯಂತ ಕ್ರಿಯಾತ್ಮಕ ನಗರಗಳಲ್ಲಿ ಒಂದಾಗಲು ಅಡಿಪಾಯ ಹಾಕಿತು. ಕೆಂಪೇಗೌಡರು ವಿಜಯನಗರ ಸಾಮ್ರಾಜ್ಯದ ಸಾಮಂತ ರಾಜ್ಯವಾಗಿದ್ದ ಯಲಹಂಕ ನಾಡಿನ ಪಾಳೆಗಾರರಾಗಿದ್ದರು. ಹಂಪಿಯ ವೈಭವವನ್ನು ಕಂಡು ಬೆರಗಾಗಿದ್ದ ಕೆಂಪೇಗೌಡರು ದೂರದೃಷ್ಟಿಯಿಂದ ನಿರ್ಮಿಸಿದ ಬೆಂಗಳೂರು ನಗರ ಕರ್ನಾಟಕ ರಾಜ್ಯದ ರಾಜಧಾನಿಯಾಗಿರುವುದಲ್ಲದೆ ಭಾರತದ ಪ್ರಮುಖ ನಗರಗಳಲ್ಲಿ ಒಂದಾಗಿದೆ. ನಾಡಪ್ರಭು ಕೆಂಪನಂಜೇಗೌಡ ಹಾಗೂ ಲಿಂಗಾಂಬೆ ದಂಪತಿಗಳಿಗೆ 1510ರಲ್ಲಿ ಜನಿಸಿದ ಮೊದಲನೆಯ ಕೆಂಪೇಗೌಡರು ಕುಲದೇವತೆಯಾದ ಕೆಂಪಮ್ಮ ಮತ್ತು ಭೈರವರ ಅನುಗ್ರಹದಿಂದ ಜನಿಸಿದ ಕಾರಣ ಕೆಂಪನಂಜೇಗೌಡ ದಂಪತಿಗಳು ಮಗುವಿಗೆ ಕೆಂಪ, ಕೆಂಪಯ್ಯ, ಕೆಂಪಣ್ಣ ಎಂಬ ಹೆಸರಿನಿಂದ ಕರೆಯುತ್ತಾರೆ. ಬಾಲ್ಯದಲ್ಲೇ ಚುರುಕಾಗಿದ್ದ ಕೆಂಪೇಗೌಡರು ತಮ್ಮ ಗುರುಗಳಾದ ಮಾಧವ ಭಟ್ಟರ ಗುರುಕುಲಾಶ್ರಮದಲ್ಲೇ ಸಾಮಾನ್ಯ ವಿದ್ಯಾರ್ಥಿಗಳ ಜೊತೆಯಲ್ಲೇ ವಿದ್ಯಾಭ್ಯಾಸ ಮಾಡಿಸುತ್ತಾರೆ. ಅದರ ಜೊತೆಗೆ ಕತ್ತಿವರಸೆ, ಕುದುರೆ ಸವಾರಿ, ರಾಜನೀತಿ, ಮಲ್ಲಕಾಳಗ, ಆರ್ಥಿಕ ತಿಳುವಳಿಕೆಯಲ್ಲಿ ಪರಿಣಿತಿ ಪಡೆಯುತ್ತಾರೆ. ತಮ್ಮ ವಿದ್ಯಾಭ್ಯಾಸ ಪೂರ್ಣಗೊಂಡ ಬಳಿಕ ಗುರುಗಳ ಆದೇಶದಂತೆ ನಾಡಿನಾದ್ಯಂತ ಸಂಚರಿಸಿ ಲೋಕಾನುಭವ ಪಡೆಯುತ್ತಾರೆ. ಅವರ ಶಿಕ್ಷಣದ ನಂತರ 1528ರಲ್ಲಿ ಹಳೆ ಬೆಂಗಳೂರಿನ ಸೋದರ ಮಾವನ ಮಗಳು ಚೆನ್ನಮ್ಮ ಎಂಬುವವರನ್ನು ವಿವಾಹವಾದರು. ಇದೇ ಸಂದರ್ಭದಲ್ಲೇ ಯುವರಾಜರಾಗಿ ಪಟ್ಟಾಭಿಷೇಕ ಮಾಡುತ್ತಾರೆ. ಈ ಒಂದು ಶುಭ ಸಮಾರಂಭಕ್ಕೆ ವಿಜಯನಗರ ಸಾಮ್ರಾಜ್ಯದ ಶ್ರೀಕೃಷ್ಣ ದೇವರಾಯನ ಪ್ರತಿನಿಧಿಗಳಾದ ಚನ್ನಪಟ್ಟಣ, ಶಿರಾ, ಕೆಳದಿ, ಚಿತ್ರದುರ್ಗ ಪಾಳೆಗಾರರು ಆಗಮಿಸಿ ಶುಭ ಕೋರುತ್ತಾರೆ. ಇವರು ಬಾಲ್ಯದಿಂದ ಶ್ರೀಕೃಷ್ಣ ದೇವರಾಯನ ಆಡಳಿತ ಮತ್ತು ಸಾಮಾಜಿಕ, ಸಾಂಸ್ಕೃತಿಕ, ಧಾರ್ಮಿಕ ಸಿರಿಯನ್ನು ಕಣ್ಣಾರೆ ಕಂಡಿದ್ದ ಕೆಂಪೇಗೌಡರು ತಮ್ಮ ನಾಡಿನಲ್ಲಿಯೂ ಇದೇ ರೀತಿಯ ಎಲ್ಲ ವೈಭವವುಳ್ಳ ನಗರವನ್ನು ನಿರ್ಮಾಣ ಮಾಡಬೇಕು ಎಂಬ ಬಯಕೆ ಹೊಂದಿದ್ದರು. ಕೆಂಪೇಗೌಡರು ನವನಗರ ನಿರ್ಮಾಣಕ್ಕೆ ಸೂಕ್ತ ಸ್ಥಳವನ್ನು ಹುಡುಕುತ್ತಾ ದಕ್ಷಿಣ ಮಂತ್ರಿ ವೀರಣ್ಣ ಮತ್ತು ಕೆಲವು ಸೈನಿಕರೊಂದಿಗೆ ಯಲಹಂಕದಿಂದ ದಕ್ಷಿಣದ ಎತ್ತರ ಪ್ರದೇಶಕ್ಕೆ ಬರುವ ಕೆಂಪೇಗೌಡರಿಗೆ ಹಸಿರಿನಿಂದ ನಳನಳಿಸುತ್ತಿರುವ ಪ್ರದೇಶವೊಂದು ಎದುರಾಗುತ್ತದೆ ಮತ್ತು ಒಂದು ವಿಸ್ಮಯಕಾರಿ ಘಟನೆ ಅವರ ಎದುರಲ್ಲಿ ನಡೆಯುತ್ತದೆ. ಪುಟ್ಟ ಮೊಲವೊಂದು ತನ್ನನ್ನು ತಿನ್ನಲಿಕ್ಕೆಂದು ಬಂದ ಬೇಟೆ ನಾಯಿಯನ್ನು ಓಡಿಸಿಕೊಂಡು ಹೋಗುತ್ತಿರುವುದು ಕೆಂಪೇಗೌಡರಿಗೆ ಕಂಡುಬರುತ್ತದೆ. ಇಲ್ಲಿರುವ ಸಾಮಾನ್ಯ ಮೊಲವೊಂದಕ್ಕೆ ಇಷ್ಟೊಂದು ಧೈರ್ಯವಿರುವಾಗ ಇದು ಖಂಡಿತ ವೀರಭೂಮಿಯೇ ನಿಜ ಎನಿಸಿ ಮತ್ತು ಅರ್ಕಾವತಿ ನದಿ ಹರಿಯುವ ಪ್ರದೇಶದಿಂದ ನೀರಾವರಿಗೆ ಯೋಗ್ಯ ಎಂದು ಭಾವಿಸಿ ನಗರ ನಿರ್ಮಾಣಕ್ಕೆ ಈ ಸ್ಥಳವನ್ನು ಆಯ್ಕೆ ಮಾಡುತ್ತಾರೆ. ರಾಜಧಾನಿ ನಿರ್ಮಾಣಕ್ಕೆ ಧನ ಸಂಗ್ರಹಕ್ಕಾಗಿ ವಿಜಯನಗರ ಸಾಮ್ರಾಜ್ಯದ ಅರಸ ಅಚ್ಯುತರಾಯರ ಸಹಾಯ ಪಡೆಯುತ್ತಾರೆ ಮತ್ತು ನಾಡಿನಾದ್ಯಂತ ಜನತೆಗೆ ಸ್ವಯಂ ಪ್ರೇರಿತರಾಗಿ ಧನ ಸಹಾಯ ಮತ್ತು ಕೆಲಸಕ್ಕೆ ಬರುವುದಾಗಿ ಕೆಂಪೇಗೌಡರಿಗೆ ಧೈರ್ಯ ತುಂಬುತ್ತಾರೆ. ಬೆಂಗಳೂರು ನಗರ ನಿರ್ಮಾಣ ಕಾರ್ಯವನ್ನು 1537ರಲ್ಲಿ
ಗುದ್ದಲಿ ಪೂಜೆಯಿಂದ ಶುರು ಮಾಡುತ್ತಾರೆ. ಗಡಿಗಳಾಗಿ 4 ಮಹಾದ್ವಾರಗಳನ್ನ ನಿರ್ಮಾಣ ಮಾಡುತ್ತಾರೆ. ಪೂರ್ವಕ್ಕೆ ಹಲಸೂರು ದ್ವಾರ, ಪಶ್ಚಿಮಕ್ಕೆ ಸೊಂಡೆಕೊಪ್ಪ ದ್ವಾರ, ಉತ್ತರಕ್ಕೆ ಯಲಹಂಕ ದ್ವಾರ, ದಕ್ಷಿಣಕ್ಕೆ ಆನೇಕಲ್ ದ್ವಾರ ಮತ್ತು 5 ಕಿರಿ ದ್ವಾರಗಳನ್ನ ನಿರ್ಮಾಣ ಮಾಡುತ್ತಾರೆ. ನವನಗರ ನಿರ್ಮಾಣದ ಸಂದರ್ಭದಲ್ಲಿ ಈ ಲಕ್ಷ್ಮೀ ದೇವಿಯ ಬಲಿದಾನವನ್ನು ಸ್ಮರಿಸಲೇಬೇಕಾಗಿದೆ. ಕೆಂಪೇಗೌಡರು ನಿರ್ಮಿಸುತ್ತಿರುವ ಕೋಟೆಯ ದಕ್ಷಿಣದ ಬಾಗಿಲು ಪದೇ ಪದೇ ಬಿದ್ದು ಹೋಗುತ್ತಿರುತ್ತದೆ. ಆದ್ದರಿಂದ ಕೆಂಪೇಗೌಡರಿಗೆ ಇದು ತುಂಬಾ ದೊಡ್ಡ ಚಿಂತೆಗೆ ಕಾರಣವಾಗಿರುತ್ತದೆ ಮತ್ತು ಗೌಡರು ಈ ಕಾರಣವಾಗಿ ಜ್ಯೋತಿಷ್ಯರ ಬಳಿ ವಿಚಾರಿಸಿದಾಗ ಇದು ಭೂತದ ಚೇಷ್ಟೆ, ಇದನ್ನು ಶಮನವಾಗಿಸಲು ತುಂಬಾ ಗರ್ಭಿಣಿಯ ಬಲಿ ಅಗತ್ಯ ಎಂದು ತಿಳಿಸುತ್ತಾರೆ. ಗೌಡರು ಪ್ರಜೆಗಳನ್ನು ತಮ್ಮ ಮಕ್ಕಳಾಗಿ ಭಾವಿಸಿ ಬಲಿ ಕೊಡಲು ಒಪ್ಪುವುದಿಲ್ಲ. ತುಂಬು ಗರ್ಭಿಣಿಯಾದ ಗೌಡರ ಸೊಸೆ ಲಕ್ಷ್ಮೀದೇವಿ ವಿಚಾರ ತಿಳಿದು ಒಂದು ರಾತ್ರಿ ಯಾರಿಗೂ ತಿಳಿಯದಂತೆ ದಕ್ಷಿಣದ ಬಾಗಿಲ ಬಳಿ ಬಂದು ಮನೆ ದೇವರ ಪ್ರಾರ್ಥಿಸಿ ತನ್ನ ಪ್ರಾಣಾರ್ಪಣೆ ಮಾಡುತ್ತಾರೆ. ಮಾರನೆಯ ದಿನ ದ್ವಾರ ಬೀಳದೆ ಇದ್ದದ್ದನ್ನು ಮತ್ತು ಸೊಸೆಯ ಹೆಣವನ್ನು ಕಂಡು ಕೆಂಪೇಗೌಡರು ಸಂಕಟ ಪಡುತ್ತಾರೆ. ರಾಜಧಾನಿ ನಿರ್ಮಾಣದ ಜೊತೆಗೆ 64 ಪೇಟೆಗಳು, ಕೆರೆಗಳು, ಉದ್ಯಾನವನಗಳು ಮತ್ತು ದೇವಾಲಯಗಳನ್ನು ನಿರ್ಮಾಣ ಮಾಡುತ್ತಾರೆ. ಅವರು 1569ರಲ್ಲಿ ಅವರು ಮರಣ ಹೊಂದುತ್ತಾರೆ. ಆದರೆ ಅವರು ಮಾಡಿದ ಕಾರ್ಯ ಇಂದಿಗೂ ಮುಂದಿಗೂ ಅಜರಾಮರ ಎಂದು ತಿಳಿಸುತ್ತಾ ನನ್ನ ಪುಟ್ಟ ಭಾಷಣವನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕನ್ನಡಾಂಬೆ.